ಹಾಯ್ ವೆಲ್ಕಮ್ ಟು ಕುಸುಮ ಬ್ಲಾಗ್ಸ್. ಓಕೆ, ಇದು ವರಮಹಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ಪ್ರಿಪ್ರೇಷನ್ ಆಗಿರುತ್ತೆ ಈ ವ್ಲಾಗಲ್ಲಿ. ಆಲ್ರೆಡಿ ಇವಾಗ ಫೇಸ್ಗೆ ಅಲಂಕಾರ ಎಲ್ಲ ಮುಗಿಸಿದ್ದೀನಿ. ನೆಕ್ಸ್ಟು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ದೇವ್ರ ಮನೆ ಕೆಲಸ ಮಾಡ್ತಿದ್ನಲ್ಲ, ಅವಳನ್ನ ಹಿಡ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಹೇಗೆ ಡೆಕೋರ್ ಮಾಡಿದ್ದೀನಿ. ಇನ್ನು ಇಯರಿಂಗ್ಸ್ ಎಲ್ಲ ಹಾಕಿಲ್ಲ, ಇಯರಿಂಗ್ಸ್ ಹಾಕಬೇಕು. ನೋಡಿ ಹೇಗೆ ಡೆಕೋರ್ ಮಾಡಿದ್ದೀನಿ ದೇವಿನ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡ್ತೀನಿ. ದೀಪಗಳೆಲ್ಲ ಎತ್ತಿ ಬತ್ತಿ ಎಲ್ಲ ಇದ್ದೀನಿ. ದೀಪಗಳಿಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಅದು ರೆಡಿ ಮಾಡಿದ್ದೀನಿ. ದೇವ್ರ ಮನೆ ರೆಡಿ ಆಗಿದೆ. ಇವಾಗ ಇಯರಿಂಗ್ಸ್ನ ಹಾಕ್ಬಿಡ್ತೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಎತ್ತಿಟ್ಕೊಂಡಿರೋದು. ದೇವ್ರ ಒರೆಸೋಕ್ಕೆ ಅಂತ ಬಿಟ್ಟಿದ್ದು. ಇದನ್ನು ಕ್ಲೀನ್ ಮಾಡ್ತಿರೋದು ನಾನು. ಇದು ರೂಪಾರಿ ಬೆಳ್ಳಿನ ಕ್ಲೀನ್ ಮಾಡ್ತಿರೋದು. ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂದರೆ ಇವಾಗೆಲ್ಲ ಮೇಕಪ್ ಮಾಡಿರ್ತೀನಿ, ಅಲ್ಲಿ ಇದಾಗುತ್ತೆ ಅಂತ ಅದನ್ನು ಎಷ್ಟು ಇಯರ್ಬಡ್ಸ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ವೇಸ್ಟ್ ಮಾಡಿದ್ದೀನಿ. ಓಕೆ, ದೇವರಿಗೆ ಇಯರಿಂಗ್ಸ್ ಹಾಕ್ಬಿಡ್ತೀನಿ. ನಾನು ಫಸ್ಟೇ ಇಯರಿಂಗ್ಸ್ ಹಾಕ್ಬಿಡ್ಬೇಕಿತ್ತು. ಫಸ್ಟು ಡೆಕೋರೇಷನ್ ಮಾಡಬೇಕಾದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹಾಕಿರಲಿಲ್ಲ. ಇಯರಿಂಗ್ಸ್ ಇದ್ದರೆ ಹಿತ್ತಾಳೆ ಪಾತ್ರೆಗಳಿಗೆ, ಹಿತ್ತಾಳೆ ಕಲಶಗಳಿಗೆಲ್ಲ ಇವಾಗ ಶುದ್ಧಂ ಜೆಲ್ ಅಂತ ಬಿಟ್ಟಿದ್ದಾರೆ. ಪೀತಾಂಬರಿ ಪೌಡರ್ ಬದಲು ಶುದ್ಧಂ ಜೆಲ್ಲು. ಆ್ಯಕ್ಚುಲಿ ದೊಡ್ಡ ಪಾತ್ರೆಗಳಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಈ ಥರ ಕ್ಲಾತಲ್ಲಿ ಫಸ್ಟೇ ನೀರು ಹಾಕಿ ತೊಳೆಯೋಂಗಿಲ್ಲ. ಅದನ್ನು ಕ್ಲಾತಲ್ಲಿ ಡ್ರಾಪ್ ಬೈ ಡ್ರಾಪ್ ಹಾಕಿ ವೈಪ್ ಮಾಡಬೇಕು. ದೊಡ್ಡ ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ತಗೊಳುತ್ತೆ. ಬಟ್ ಸ್ಮಾಲ್ ಐಡಲ್ಸ್ ಅಥವಾ ಚಿಕ್ಕ ದೀಪಗಳಿಗಾದರೆ ಬೆಟರು. ಬಟ್ ಇದು ಬೆಳ್ಳಿದು ಬಂದು ತುಂಬ ಚೆನ್ನಾಗಿದೆ. ಬೆಳ್ಳಿದು ಜಾಸ್ತಿ ಲಿಕ್ವಿಡ್ ಏನೂ ಯೂಸ್ ಆಗೋಲ್ಲ. ಇದು ಆಲ್ಮೋಸ್ಟ್ ನಾನು ಇದನ್ನು 3ನೇ ಸತಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಇತ್ತು, ನಾನೆಲ್ಲೋ ಇಟ್ಬಿಟ್ಟಿದ್ದೀನಿ, ನೆನಪಿರಲಿಲ್ಲ, ಮತ್ತೆ ಅವ್ನು ತರಿಸ್ಕೊಂಡಿದ್ದಾಯಿತು, ಅದು ಸಿಕ್ತು. ಸೊ ಇದು 3ನೇ ಸತಿ ಯೂಸ್ ಮಾಡ್ತಿದ್ರು ಕೂಡ ಇದು ಹಾಗೆ ಇದೆ. ಮೇ ಬಿ ಹಬ್ಬ ಎಲ್ಲ ಕಳೆದು ವಾಶ್ ಮಾಡಿದಾಗ ಖಾಲಿ ಆಗ್ಬೋದು ಅಂತ ಅಂದ್ಕೊತೀನಿ. ಚೆನ್ನಾಗಿದೆ. ಆ್ಯಂಡ್ ಓಲೆನ ಸ್ಟಿಕ್ ಮಾಡೋಕ್ಕೆ ಇದು ಸ್ಟಿಕ್ ಆನ್ ಗಮ್ಮು. ಇದು ಎಲ್ರಿಗೂ ಗೊತ್ತಿರುತ್ತೆ. ತಿರುಪಾಗೂ ಹಾಕಬೇಕು. ಬರೀ ಫ್ರಂಟ್ ಹಾಕಿಬಿಟ್ರೆ ಬಂದಿಲ್ಲಲ್ಲ, ಬ್ಯಾಕ್ ಸೈಡ್ಸ್ ಎಲ್ಲ ಹಾಕಬೇಕು. ಇದು ಅಡ್ಲಾಡಲ್ಲ, ನೀಟಾಗಿ ಕೂತಿದೆ. ನೆಕ್ಸ್ಟ್ ಇದನ್ನು ಇವಾಗ ಅದೇ ಥರ ಮಾಡಬೇಕು. ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ 1 hour ಆಯಿತು ಇದನ್ನು ಮಾಡೋದಕ್ಕೆ. ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ದೀನಿ. ನಾವು ಅಮ್ಮ ಮನೇಲಿದ್ದಾಗ ನಮ್ಮ ತವ್ರ ಮನೆಯಲ್ಲಿ ಅಮ್ಮ ಮಾಡೋರು. ಸಂಜೆ 4:15ಗೆ ದೀಪ ಎಲ್ಲ ಉರಿತಾ ಇರುತ್ತೆ. ಬಟ್ ಒಂದ್ಸತಿ ಎಲ್ಲ ಚೆಕ್ ಮಾಡಿಕೊಂಡು 4:15ಗೆ ಅವ್ರು ಕರೆಕ್ಟಾಗಿ ಸಹಸ್ರನಾಮ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 5:30 6 ಗಂಟೆ ಆಗೋದು ಮುಗಿಸೋಷ್ಟೊತ್ತಿಗೆ ಕರೆಕ್ಟಾಗಿ. ಸೊ ನಂಗೆ ತುಂಬ ಇಷ್ಟ ಸಹಸ್ರನಾಮ. ನಾವೇ ಹೇಳಿ ಪೂಜೆ ಮಾಡೋದು. ಅಮ್ಮ ಬರಬೇಕು, ಅವಳಿಗೆ ಲಂಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರು, ಅದನ್ನ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಇವತ್ತು ನಾನು ಹಾಕೊಂಡ್ಬಂದಿರೋ ಡ್ರೆಸ್ ಹೊಸ ಹಾಕೊಂಡ್ಬಿಟ್ಟಿದ್ದೀನಿ ಇವತ್ತು.
ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತಲ್ಲ. ನಾನಂತೂ ಒಂಚೂರು ರೆಡಿನೇ ಆಗೋಕ್ಕಾಗಿಲ್ಲ ಕೆಲಸ. ಮುಖವಾಡ ಅಲಂಕಾರ ಎಲ್ಲ ಮುಗಿದ ಮೇಲೆ ನಾನು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡೆ, ಬಟ್ ಆದರೆ ಆನ್ ಮಾಡಿರಲಿಲ್ಲ. ನಾನು ಸ್ಟ್ಯಾಂಡ್ನ ಹಾಕಿ ಆ ಬ್ಯಾಕ್ಗ್ರೌಂಡ್ ಸ್ಕ್ರೀನೆಲ್ಲ ಹಾಕಿ ಲೈಟಿಂಗ್ಸ್ ಕೂಡ ಫಿಕ್ಸ್ ಮಾಡಿದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ಅದು ನಮ್ಮದೇನು ದೀಪ ಇದೆ ಅದನ್ನೆಲ್ಲ ನೀಟಾಗಿ ಗಂಜಲ ಹಾಕಿ ಒರೆಸಿ, ಆಮೇಲಿಂದ ಅಂದರೆ ಮಣೆ ಇಟ್ಟು ಫಸ್ಟು ಮಣೆ ಇಟ್ಟು ಮಣೆ ಮೇಲೆ ಅಷ್ಟದಳ ರಂಗೋಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೆ ಅಮ್ಮಂಗೆ. ನೀವು ನೀವು ಚೆನ್ನಾಗಿ ಹಾಕ್ತೀರಾ ಅಂತಿದ್ದೆ. ಅಮ್ಮ ಇಲ್ಲ ನೀನೇ ಹಾಕು ಬರುತ್ತೆ ಅಂತಿದ್ರು. ಒಂದು ಸತಿ ನಾನು ಬುಕ್ಕಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲಿಂದ ನಾನು ಅಷ್ಟದಳ ರಂಗೋಲಿನ ಹಾಕಿದೆ. ಆ ಕಲಶ ಇಡಬೇಕಾದಾಗ ಒಂದು 5 ನಿಮಿಷ ಸಂಕಲ್ಪ ಮಾಡ್ಕೊಬೇಕು. ಇದು ಮೊದಲನೇ ಅಂದರೆ ನಾವು 2 ಬಿನ್ಗೆ ಕೂರಿಸ್ತಾ ಇರೋದು ಕಲಶ, ಅಥವಾ 2 ಫಸ್ಟ್ ಕೆಳಗಡೆ ದೊಡ್ಡದು ಬರುತ್ತೆ, ಮೇಲ್ಗಡೆ ಒಂದು ಸಣ್ಣ ಕಲಶ ಬರುತ್ತೆ, ಅದರಲ್ಲಿ ನೀರು ತುಂಬ್ತೀವಿ. ಕೆಳಗಡೆ ಇದರಲ್ಲಿ ಅಕ್ಕಿ ಹಾಕಿರ್ತೀವಿ. ಕೆಳಗಡೆ ಏನು ಬಾಳೆ ಎಲೆ ಇಡ್ಬೋದು, ಅಥವಾ ಮುದುಕದ ಎಲೆ ಅಂತ ಬರುತ್ತೆ ಅದನ್ನಾದರೂ ಇಡ್ಬೋದು. ನಾನು ಮುದುಕದ ಎಲೆನ ತಾಯಿ ನೈವೇದ್ಯಕ್ಕೆ ಕೊಟ್ಟಾಗ ಅದರಲ್ಲಿ ಇಡ್ತೀನಿ. ಕೆಳಗಡೆ ಬಾಳೆ ಎಲೆ ಹಾಕ್ತೀವಿ. ಬಾಳೆ ಎಲೆ ಮೇಲೆ ಅಕ್ಕಿಗೆ ನಾವು ನವಧಾನ್ಯ ಕೂಡ ನಾನು ಹಾಕ್ತೀನಿ. ಆ್ಯಕ್ಚುಲಿ ನವಧಾನ್ಯ ಯಾಕೆ ಅಂದರೆ ಲಕ್ಷ್ಮಿ ಧನ ಧಾನ್ಯ ಎರಡನ್ನೂ ಪ್ರಾಪ್ತಿ ಮಾಡಲಿ ಅನ್ನೋ ರೀಸನ್ಗೆ ನಾನು ಅಕ್ಕಿಗೆ ಧಾನ್ಯನ ಮಿಕ್ಸ್ ಮಾಡ್ತೀನಿ. ಕಲಶಕ್ಕೆ ಒಂದು ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಅಥವಾ ದೇವ್ರಿಗೋಸ್ಕರ ಅಂತ ಏನಾದರೂ ಕಲಶಕ್ಕೆ ಅಂತ ಏನಾದರೂ ಬೆಳ್ಳಿ ಐಟಮ್ ಮಾಡಿಸಿದ್ರೆ ಆ ಕಲಶದೊಳಗಡೆ ಹಾಕ್ತಾರೆ. ಮತ್ತು ಒಂದು ಚಿನ್ನ ಆ್ಯಕ್ಚುಲಿ ನಾನು ರಿಯಾದು ಒಂದು ಉಂಗುರ ಹಾಕ್ತೀನಿ. ಅದನ್ನು ನೀಟಾಗಿ ಗಂಜಲದಲ್ಲಿ ವಾಶ್ ಮಾಡಿಬಿಟ್ಟು ಕಲಶಕ್ಕೆ ಹಾಕಬೇಕು. ಎಲ್ರಿಗೂ ಗೊತ್ತಿರುತ್ತೆ ಕಲಶದ ಐಟಮ್ಸ್ಗಳು. ಅಂದರೆ ಕಲ್ಸಕ್ಕರೆ, ಡ್ರೈ ಫ್ರೂಟ್ಸ್ ಹಾಕಲೇಬೇಕು. ಕಲ್ಸಕ್ಕರೆ ಹಾಕಬೇಕು, ಜೇನುತುಪ್ಪ, ಅರಿಶಿನ, ಕುಂಕುಮ ಮತ್ತು ಒಂದು ಹೂವು, ಇಷ್ಟು ಮತ್ತು ಒಂಚೂರು ಗಂಜಲ ಸ್ವಲ್ಪ ಹಾಕ್ತೀನಿ ನಾನು. ಇಷ್ಟೂ ಇಟ್ಟು ನಾವು ಇದು ಡ್ರೈ ಫ್ರೂಟ್ಸ್ ಏನು ಹಾಕ್ತೀವಿ ಆ ಟೈಮಲ್ಲಿ ಫಸ್ಟ್ ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 ಡೇ ಬಿಫೋರ್ ಲಕ್ಷ್ಮಿ ಕೂರಿಸೋ ಒಂದಿನ ಮುಂಚೆನೇ ನಾನು ದೇವ್ರ ಹತ್ರ ಅರಿಶಿನ, ಕುಂಕುಮ, ಹೂವು 3 ಕೈಯಲ್ಲಿ ಇಟ್ಕೊಂಡು, ಮತ್ತು ಅಕ್ಷತೆ ಕಾಳು 3 ಕೈಯಲ್ಲಿ ಇಟ್ಕೊಂಡು ಫಸ್ಟ್ ಸಂಕಲ್ಪ ಮಾಡ್ಕೊಬೇಕು. ಈ ವರ್ಷ ನಮಗೆ ಈ ಥರ ಅಭಿವೃದ್ಧಿ ಮಾಡಿಮ್ಮ, ನಾವು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ, ಏನಕ್ಕೆ ನಾವು ಹಬ್ಬನ ಮಾಡ್ತಿದ್ವಿ, ಏನಾದರೂ ಒಂದು ಸಂಕಲ್ಪ ಇಟ್ಕೊಳ್ಳಿ. ಆ ಸಂಕಲ್ಪ ಇಟ್ಕೊಂಡು ಆ ಅಕ್ಷತೆ, ಅಕ್ಕಿ, ಹೂವನ್ನ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ, ದೇವ್ರಿಗೆ ಸಮರ್ಪಣೆ ಮಾಡಿ, ಸಂಕಲ್ಪ ಮಾಡ್ಕೊಂಡಾದ್ಮೇಲಿಂದ ನೆಕ್ಸ್ಟ್ ಕಲಶಕ್ಕೆ ನಾವೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಕಲಶದ ಐಟಮ್ಸ್ ಏನೇನು ಹಾಕಬೇಕು ಅದನ್ನೆಲ್ಲ ಇಟ್ಕೊಂಡು ಅರಿಶಿನ, ಕುಂಕುಮ, ಹೂವು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕಾದಾಗ ಸಂಕಲ್ಪ ಮಾಡ್ಕೊಂಡು ಹಾಕಬೇಕು. ಸಂಕಲ್ಪ ಮಾಡ್ಕೊಂಡ್ಮೇಲೆ ಅದೊಂದು ಸಂಕಲ್ಪ ಮಾಡಿಕೊಂಡ್ರೇ ಅದು ಅರ್ಥಪೂರ್ಣ ಅಂತ ಅನ್ನಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ಸಂಕಲ್ಪ ಮಾಡಿಕೊಂಡು ಪೂಜೆ ಕಂಟಿನ್ಯೂ ಮಾಡಬೇಕು. ಫಸ್ಟು ನಾನು ಬಿಂದಿಗೆಗೆ ಅರಿಶಿನ ಕುಂಕುಮ ಮತ್ತು ಕೆಳಗಡೆ ಪೀಠಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು, ಇವಾಗ ನಾನು ಸ್ಯಾರಿ ಡ್ರೇಪಿಂಗ್ಗೆ ಅಂದರೆ ಕೈಗೆ ಬ್ಲೌಸ್ನ ಇದು ಮಾಡ್ತಿದ್ದೆ. ಆ್ಯಕ್ಚುಲಿ ಆ ವಿಡಿಯೋ ನಾನು ಕ್ಯಾಮ್ರಾನ ಆ ಕಡೆ ಟಿಲ್ಟ್ ಮಾಡಬೇಕಿತ್ತು, ಬಟ್ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅದೆಲ್ಲ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ಎಷ್ಟು ವಿಡಿಯೋ ಆಗಿದೆಯೋ ಅಷ್ಟು ನಾನು ಎಡಿಟ್ ಮಾಡಿ ಪಾಸಿಬಲ್ ವೇಸಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಇದು ಫಸ್ಟ್ ಟೈಮ್ ನಾನು ಸ್ಯಾರಿ ಉಡಿಸ್ತಾ ಇರೋದ್ರಿಂದ, ಅಂದರೆ ನಾನು ಕಲಶದ ಐಟಮ್ಸು ಮತ್ತು ಬೇರೆ ಎಲ್ಲ ನನಗೆ ಐಡಿಯಾ ಇತ್ತು. ಯಾಕಂದರೆ ನಮ್ಮಮ್ಮ ನಾನು 25 ವರ್ಷದಿಂದ ಹಬ್ಬ ಮಾಡ್ಕೊಬಂದಿದ್ರು. ಬಟ್ ಆದರೆ ಸೀರೆ ಉಡ್ಸೋಕ್ಕೆ ಮಾತ್ರ ನನಗೆ ಬರ್ತಾ ಇರಲಿಲ್ಲ. ನನಗೆ ಸೀರೆ ಉಡ್ಸೋದು ಗೊತ್ತಿಲ್ಲ. ಬಟ್ ಆದರೆ ಕಲಶಕ್ಕೆ ಹಾಕೋ ಐಟಮ್ಸು ವಿಧಾನಗಳನ್ನೆಲ್ಲ ಅಮ್ಮ ಹೇಳ್ಕೊಟ್ಟಿದ್ರು ನನಗೆ. ನಾನು ಬುದ್ಧಿ ಬಂದಮೇಲೆ ಅಂದರೆ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಿಂದ ಒಂದೊಂದೇ ನನಗೂ ಕಲಿಸ್ತಾ ಹೋದರು. ಯಾವ ಥರ ಮಾಡಬೇಕು ಪೂಜೆ, ಯಾವ ರಂಗೋಲಿ ಹಾಕಬೇಕು, ಪೂಜೆ ಹೇಗೆ ಮಾಡಬೇಕು, ಬೆಳಗ್ಗೆ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಬೇಕು,
ಬ್ರಾಹ್ಮಿ ಮುಹೂರ್ತದಲ್ಲಿ ನೈವೇದ್ಯ ಇಟ್ಟು ಪೂಜೆ ಮುಗಿಸ್ಬೇಕು, ಪ್ರತಿಯೊಂದು ಕೂಡ ಹೇಳ್ಕೊಡ್ತಿದ್ರು. ಬಟ್ ಆದರೆ ಸೀರೆ ಉಡ್ಸೋದೊಂದು ನಾನು ಕಲ್ತಿರಲಿಲ್ಲ. ನಮ್ಮಮ್ಮ ಸೀರೆ ಉಡ್ಸೋರು, ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ ಆ ಟೈಮಲ್ಲಿ. ಈ ಸತಿ ಫಸ್ಟ್ ಟೈಮ್ ನಾನು ಸೀರೆ ಉಡಿಸ್ತಾ ಇದ್ದಿದ್ದರಿಂದ ತುಂಬ ಟೈಮ್ ತೊಗೊಂಡೆ. ಇಟ್ಸ್ ಓಕೆ, ತುಂಬ ಅಂದರೆ ತುಂಬ ಟೈಮ್ ತೊಗೊಂಡು ಉಡ್ಸಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಸೀರೆ ಉಡಿಸ್ತಿದ್ದರಿಂದ ಸ್ವಲ್ಪ ಭಯ ಕೂಡ ಇತ್ತು ನನಗೆ. ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ, ಅದು ಬೇರೆ ಮೈಸೂರು ಸಿಲ್ಕ್ ಸ್ಯಾರಿ ಬೇರೆ, ಸ್ವಲ್ಪ ಸಾಫ್ಟ್ ಜಾಸ್ತಿ ಇರುತ್ತೆ, ಜಾರ್ ಬಿಡುತ್ತೆ ಸ್ಯಾರಿ ಕೂಡ. ತುಂಬ ಹುಷಾರಾಗಿ ಉಡಿಸ್ಬೇಕು. ತುಂಬ ಅಂದರೆ ತುಂಬ ಸೀರೆ ಉಡ್ಸೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 2 ಅವರ್ ಮೇಲೆ ಟೈಮ್ ತೊಗೊಂಡಿದ್ದೀನಿ ಸೀರೆ ಉಡ್ಸೋಕ್ಕೆ. ಫೈನಲಿ ಅದು ಕೈನ ಬ್ಲೌಸ್ಗೆಲ್ಲ ಸ್ಟಿಕ್ ಮಾಡಿ ಆಮೇಲಿಂದ ನಾನು ಸಂಕಲ್ಪ ಮಾಡ್ಕೊತಿದ್ದೀನಿ. ಕೈಯೆಲ್ಲ ಫಿಕ್ಸ್ ಮಾಡಬೇಕಾಗಿತ್ತು ಅಲ್ವಾ, ಪಿನ್ನಿಂಗ್ ಎಲ್ಲ ಮುಗಿಸ್ಕೊಂಡೆ ಸ್ಯಾರಿದು. ಸೊ ನೋಡಿ, ಕಲಶದ ಐಟಮ್ಸ್ ಎಲ್ಲ ಇಟ್ಕೊಂಡು ನಾನು ಸಂಕಲ್ಪ ಮಾಡ್ಕೊತಾ ಇದ್ದೀನಿ. ಸಂಕಲ್ಪ ಮಾಡ್ಕೊಂಡ್ಮೇಲೆ ಒಂದು ಉಂಗುರ ಇಟ್ಕೊಂಡಿದ್ದೀನಿ. ಅದನ್ನು ಯೂಸ್ ಮಾಡೇ ಇಲ್ಲ ಆ್ಯಕ್ಚುಲಿ, ರಿಯಾಗಿ ಇದುವರೆಗೂ ಒಂದು ಸತಿನೂ ಹಾಕಿಲ್ಲ. ಬಟ್ ಆದರೂ ನಾನು ಅದನ್ನು ಕೂಡ ವಾಶ್ ಮಾಡಿ ಗಂಜಲದಲ್ಲಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಗಂಜಲ ಹಾಕಿದ್ದೀನಿ ಆಲ್ರೆಡಿ ಕಲಶಕ್ಕೆ, ಬಟ್ ಆದರೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕಿದ್ದೀನಿ, ಹೂವು ಹಾಕಿದ್ದೀನಿ, ಅರಿಶಿನ ಕುಂಕುಮ ಎಲ್ಲನೂ ಕಲಶಕ್ಕೆಲ್ಲ ಹಾಕಿ ಸಂಕಲ್ಪ ಮನಸ್ಸಲ್ಲೇ ಬೇಡ್ಕೋಬೇಕು. ನಿಮ್ಗೆ ಯಾವ್ದಾದ್ರು ಮಂತ್ರ, ಲಕ್ಷ್ಮೀದಾದ್ರು ಮಂತ್ರ ಇದೆ ಆ್ಯಕ್ಚುಲಿ, ಅದನ್ನು ಕೆಲವ್ರು ಹೇಳ್ತಾರೆ, ಬಟ್ ನಂಗೆ ಅದು ಗೊತ್ತಿಲ್ಲ ಯಾವ ಸ್ತೋತ್ರ ಅಥವಾ ಮಂತ್ರ ಅಂತ. ನಾವು ಅದೇ ಸಂಕಲ್ಪ ಮಾಡ್ಕೋತೀನಿ, ಯಾವ ಥರ ನಮ್ಮ ಮುಂದಿನ ವರ್ಷ ಒಳ್ಳೇದು ಮಾಡುತ್ತಾ, ಇನ್ನೂ ಶಕ್ತಿ ಕೊಡು, ಇನ್ನೂ ಚೆನ್ನಾಗಿ ಮಾಡುವಷ್ಟು ಶಕ್ತಿ ಕೊಡು ಅಂತ ಕೇಳಿಕೊಂಡು ಏನು ಸಂಕಲ್ಪ ಮಾಡ್ಕೊಬೇಕು. ನನ್ನ ಸಂಕಲ್ಪ ನಾನು ಕಂಪ್ಲೀಟಾಗಿ ಯಾರೂ ಹೇಳಲ್ಲ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಂತ, ಒಳ್ಳೇದು ಮಾಡು ಅಂತ ಮಾತ್ರ ಅಷ್ಟೇ. ನಾನು ಮೇಯ್ನಾಗಿ ಕೇಳೋದು ಲಕ್ಷ್ಮಿ ಹತ್ರ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯನೂ ಕೂಡ ಒಂದು ವರ ಅಂತ ಹೇಳ್ಬೋದು. ಲಕ್ಷ್ಮಿ ಹತ್ರ ಆರೋಗ್ಯನೂ ಕೊಡಮ್ಮ ಅಂತಲೇ ಕೇಳ್ಕೊಳ್ಳೋದು, ಎಲ್ಲರಿಗೂ ಆರೋಗ್ಯ ಕೊಡು ಅಂತಲೇ ಕೇಳ್ಕೊಳ್ಳೋದು ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ. ಸೊ ಇವಾಗ ನಾನು ಕೈನ ಫಿಕ್ಸ್ ಮಾಡಿಸ್ತಿದ್ದೀನಿ. ನಮ್ಮ ಮಾವ ತುಂಬ ಹೆಲ್ಪ್ ಮಾಡಿದ್ರು ಪಾಪ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನಮ್ಮ ಅಮ್ಮನೂ ನಿದ್ದೆ ಮಾಡಿಲ್ಲ, ಅಪ್ಪನೂ ನಿದ್ದೆ ಮಾಡಿಲ್ಲ. ಸಿಕ್ಕಾಬಟ್ಟೆ ಲೈಕ್ 5 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ. ಪೂಜೆ ಆಯಿತು, ನಾವು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆಲ್ಲ ಆಗಲಿಲ್ಲ ನನಗೆ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿಯಾಗಿದ್ದೆ. ಸೊ ನಾನು ರೆಡಿ ಆಗ್ಬಿಟ್ಟು ಬಂದೆ. ಅಮ್ಮ ಅವಾಗ ಇನ್ನೂ ಒಬ್ಬಟ್ಟು ಮಾಡ್ತಿದ್ರು. ಆ್ಯಕ್ಚುಲಿ ಇನ್ನೂ 4:45 ಏನೋ ಆಗಿತ್ತು. ಇನ್ನೂ ನಮಗೆ 15-20 ಮಿನಿಟ್ಸ್ ಟೈಮ್ ಇತ್ತು ಕೂಡ. ಒಬ್ಬಟ್ಟು ದೇವ್ರ ನೈವೇದ್ಯಕ್ಕೆ 4 ಒಬ್ಬಟ್ಟು ಮಾಡಿಬಿಡ್ತೀನಿ ಅಂತ ಮಾಡ್ತಾಯಿದ್ರು. ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಾಪ. ಅವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಕೂಡ, ನಾನು ಟಯರ್ಡ್ ಆಗಿದ್ದೆ. ದೇವ್ರ ಹತ್ರ ಹೀಗೆ ಅಲಂಕಾರ ಮಾಡಿದ್ದೀವಿ. ಅಮ್ಮ ಬಂದು ದೀಪ ಹಚ್ಚಿ ನೈವೇದ್ಯ ಇಟ್ಟು ಅವ್ರು ಫಸ್ಟ್ ಪೂಜೆ ಮಾಡಿಬಿಡ್ತಾರೆ. ನೋಡಿ, ಅಮ್ಮ ಬಂದರು, ನೈವೇದ್ಯ ಇಟ್ಟಿದ್ದಾರೆ. ಫಸ್ಟ್ ಪೂಜೆ ದೇವ್ರ ಮನೆಗೂ ಮಾಡಿ, ಲಕ್ಷ್ಮಿಗೂ ಮಾಡಿ, ನೆಕ್ಸ್ಟು ನಾನು ಪೂಜೆ ಮಾಡಬೇಕು. ಫಸ್ಟ್ ಮನೆ ಹಿರಿಯರಲ್ವ, ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಮ್ಮ ಪೂಜೆ ಮಾಡಬೇಕಾದಾಗ ದೇವರು ಬಲಗಡೆ ಹೂವು ಕೂಡ ಕೊಟ್ಬಿಟ್ಟು ಬೆಳಗ್ಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಕಷ್ಟಪಟ್ಟು ಎಲ್ಲವನ್ನೂ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ದೇವ್ರು ಹೂವು ಕೊಟ್ಟಿರೋದು ಬಲಗಡೆಯಿಂದ. ಆ್ಯಕ್ಚುಲಿ ನಾನು ಈ ಸೈಡ್ ಇದ್ದಿದ್ದರಿಂದ ಆ ಕಡೆ ಹೂವು ಬಿದ್ದಿರೋದು ಕಾಣಿಸಲ್ಲ. ಡೇರೆ ಹೂವು ಇಟ್ಟಿದ್ವಿ 2 ಕಡೆ, ಬಟ್ ಡೇರೆ ಹೂವು ತಾಯಿ ಬಲಗಡೆಯಿಂದ ಹೂವು ಕೊಟ್ಟು ತುಂಬ ಖುಷಿ ಆಗೋಯ್ತು. ಅಮ್ಮಂಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಥರ ದೇವ್ರು ಹೂವು ಕೊಟ್ಟಾಗ. ತುಂಬ ಖುಷಿ ಆಯಿತು. ಇನ್ನು ಸಂಜೆ ದೇವ್ರಿಗೆ ನಾನು ಅಭಿಷೇಕನೂ ಮಾಡಬೇಕು. ಇನ್ನು ಇದೆ ಸಹಸ್ರನಾಮ ನಾನು ಪಠಿಸ್ಬೇಕು. ಸೊ ನಾನು ಈ ವ್ಲಾಗ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ, ತುಂಬ ಲೆಂತ್ ಆಗುತ್ತೆ ಅಂತ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿ ಆಚರಿಸಿದ್ದೀನಿ. ದೇವರು ಎಲ್ರಿಗೂ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಾನು ಮುಖ್ಯವಾಗಿ ಆರೋಗ್ಯ ಅಂತ ಹೇಳೋದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ತುಂಬ ಆರೋಗ್ಯದ ಕಡೆ ಗಮನ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ.
ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಶೇರ್ ಮಾಡಿದ್ದೀನಿ. ಹಬ್ಬದ ಬಗ್ಗೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಕಮೆಂಟ್ ಮಾಡಿ ಏನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ, ನಾನು ಅದನ್ನು ತಿದ್ಕೋತೀನಿ ಹಬ್ಬ ಆಚರಣೆ ಮಾಡುವುದರಲ್ಲಿ. ಓಕೆ, ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.